ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಡಿಜಿಟಲ್ ಟೀಮ್ಗೆ ಸ್ವಾಗತ. ನಾನು ನಿಮ್ಮ ನವೀನ್ ಕೊಡ್ಸೆ. ನಮ್ಮ ಜೊತೆ ಇದ್ದಾರೆ ಸಂತೋಷ್ ನಾಯ್ಕು. ಇವತ್ತು ಕ್ರಿಕೆಟ್ ವಲಯದಲ್ಲಿ IPLನಲ್ಲಿ ಒಂದು ಹೊಸ ಸುದ್ದಿ ಸರ್ಕ್ಯುಲೇಟ್ ಆಗ್ತಾಯಿದೆ. ಏನಂದರೆ RCB ತಂಡಕ್ಕೆ ಸತತ 2 IPL ಟ್ರೋಫಿಯನ್ನು ಗೆದ್ದುಕೊಟ್ಟಂತಹ ಮೆಂಟರ್ ಹಾಗೆ ಬ್ಯಾಟಿಂಗ್ ಕೋಚ್ ಆಗಿರ್ತಕ್ಕಂಥ ದಿನೇಶ್ ಕಾರ್ತಿಕ್ RCB ತಂಡವನ್ನು ತೊರೆದು ಚೆನ್ನೈ ತೆಕ್ಕೆಗೆ ಜಾರ್ತಾರ ಅನ್ನುವಂಥ ಒಂದು ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸದ್ದು ಮಾಡ್ತಾಯಿದೆ. ಇದಕ್ಕೆ ಕಾರಣ ಆಗಿದ್ದು ಆಸ್ಟ್ರೇಲಿಯಾ ತಂಡದ ಮಾಜಿ ಕ್ರಿಕೆಟಿಗ ಹಾಗೆ CSK ತಂಡದ ಮಾಜಿ ಕ್ರಿಕೆಟಿಗನಾಗಿ ಯಶಸ್ಸನ್ನು ಗಳಿಸಿದ್ದಂತಹ ಮ್ಯಾಥ್ಯೂ ಹೇಡನ್ ಅವರು ಹೇಳಿದ ಹೇಳಿಕೆ. ಮ್ಯಾಥ್ಯೂ ಹೇಡನ್ ಪ್ರಕಾರ ಮುಂಬರುವ IPL ಟೂರ್ನಿಯಲ್ಲಿ ಅಂದರೆ ಈಗಾಗಲೇ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು ಏನು ಸ್ಟಿಫನ್ ಫ್ಲೆಮಿಂಗ್ ಹೆಡ್ ಕೋಚ್ ಸ್ಥಾನದಿಂದ ನಿರ್ಗಮಿಸಿದ್ದಾರೆ. ಈಗ ಅವರ ಸ್ಥಾನಕ್ಕೆ ದಿನೇಶ್ ಕಾರ್ತಿಕ್ ಒಳ್ಳೆಯ ಆಯ್ಕೆ ಆಗಬಲ್ಲರು ಅನ್ನೋಂಥ ಸ್ಟೇಟ್ಮೆಂಟ್ ಹೇಳಿದ್ದಾರೆ. ಇದು ಕ್ರಿಕೆಟ್ ವಲಯದಲ್ಲಿ ಸಾಕಷ್ಟು ಸಂಚಲನವನ್ನು ಹುಟ್ಟಾಕಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಸಂತೋಷ್ ಅವರು ಇದ್ದಾರೆ. ಏನು ಅನಿಸುತ್ತೆ ಸಂತೋಷ್, ದಿನೇಶ್ ಕಾರ್ತಿಕ್ RCB ತಂಡವನ್ನು ಬಿಟ್ಟು ಚೆನ್ನೈ ತಂಡಕ್ಕೆ ಸೇರ್ತಾರೆ ಅಂತ ಅನಿಸುತ್ತೆ ನಿಮ್ಮ ಪ್ರಕಾರ? ಸೊ ನನ್ನ ಈ ಹಂತದ ಅಂದಾಜಿನ ಪ್ರಕಾರ ದಿನೇಶ್ ಕಾರ್ತಿಕ್ ಅಲ್ಲಿ ತನಕ ಆ ರೋಲ್ ಒಪ್ಕೊಳ್ತಾರೋ ಆ ರೋಲ್ ತನಕ ಹೋಗ್ತಾರೋ ಅನ್ನೋದು ಗೊತ್ತಿಲ್ಲ. ಬಟ್ ನನಗೇನಂತಂದರೆ ನನಗೆ ಚೆನ್ನೈ ತಂಡದ ಈ ಟ್ಯಾಕ್ಟಿಕ್ಸ್ಗಳ ಬಗ್ಗೆ ನಾನು ಮಾತಾಡ್ತಿರೋದು. ಯಾಕಂತ ಹೇಳಿದ್ರೆ ಚೆನ್ನೈಗೆ ತನ್ನ ಪ್ರೊಫೆಷ್ನಲ್ ಪೀರಿಯಡ್ ಅಂದರೆ ಈಗ ಚೆನ್ನೈ ಇಷ್ಟು ವರ್ಷ IPL ಆಡ್ತಾ ಬಂತು. ಇಷ್ಟು ವರ್ಷದ IPL ತನಕ ಯಾವಾಗಲೂ ಚೆನ್ನೈಗೆ ದಿನೇಶ್ ಕಾರ್ತಿಕ್ ಅಂತ ಒಬ್ಬ ತಮ್ಮ ಲೋಕಲ್ ಪ್ಲೇಯರ್ ಇದ್ದ ಅನ್ನೋದು ನೆನಪಾಗಿರಲಿಲ್ಲ. ಯಾಕಂತಂದರೆ ದಿನೇಶ್ ಕಾರ್ತಿಕ್ನ ಚೆನ್ನೈ ಟೀಮ್ಗೆ ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಎಲ್ಲ ಅವಕಾಶಗಳು ಇಷ್ಟು ವರ್ಷದಲ್ಲಿ ಎಲ್ಲ ಅವಕಾಶಗಳು ಚೆನ್ನೈಗಿದ್ದು. ಬಟ್ ಯಾವಾಗ IPLಲ್ಲಿ ಬ್ಯಾಕ್ ಟು ಬ್ಯಾಕ್ ಅವ್ರಿಗೆ ಒಂದು ಸೋಲು ಕಾಣಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಸೊ ಅವರಿಗೆ ತಮ್ಮ ಲೋಕಲ್ ಪ್ಲೇಯರ್ ಒಬ್ಬ ಇಂಥ ಕೋಚಸ್ ಅಂತ ಸ್ಥಾನಕ್ಕೆ ಬೇಕು ಅಂತ ನೆನಪಾಗಿದೆ. ಸೊ ದಿನೇಶ್ ಕಾರ್ತಿಕ್ ದೊಡ್ಡ ಮಟ್ಟ ದಿನೇಶ್ ಕಾರ್ತಿಕ್ ಈಗ RCBಯಲ್ಲಿ ತುಂಬ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಯಾಕಂತಂದರೆ ಮೆಂಟರ್ ಆಗಿ ಬ್ಯಾಟಿಂಗ್ ಕೋಚ್ ಆಗಿ 2 ವರ್ಷ RCBಯಲ್ಲಿ ಅದ್ಭುತವಾದ ನಿರ್ವಹಣೆ ಅಂಡರ್ಲಿ ಕಂಡು. ಯಾಕಂದರೆ ದಿನೇಶ್ ಕಾರ್ತಿಕ್ ಇಸ್ ಅ ಗುಡ್ ಫಿನಿಷರು ಪ್ರೊಫೆಷ್ನಲ್ ಇದರಲ್ಲಿ. ಅದಾದ ನಂತರ ಒಬ್ಬ ಪ್ಲೇಯರ್ನ ಆಟ ಆಡೋ ಶೈಲಿಯನ್ನು ತುಂಬ ಬೇಗ ಗ್ರಾಸ್ಪ್ ಮಾಡ್ತಾರೆ ದಿನೇಶ್ ಕಾರ್ತಿಕ್. ಸೊ ಹಾಗಾಗಿ ದಿನೇಶ್ ಕಾರ್ತಿಕ್ ನನ್ನ ಪ್ರಕಾರ RCBಯಲ್ಲಿ ಉಳ್ಕೊಳ್ತಾರೆ ಅಂತ ನನ್ನ ಅಭಿಪ್ರಾಯ. ಬಟ್ ನಿಮಗೆ ಈ ಮ್ಯಾಥ್ಯೂ ಹೇಡನ್ ಹೇಳಿರೋ ಸ್ಟೇಟ್ಮೆಂಟ್ಗೆ ನನ್ನ ಪ್ರಕಾರ ನಿಮ್ಗೆ ಅವ್ರಿಗೆ ಲೋಕಲಲ್ಲಿ ಚೆನ್ನೈಗಿರುವಂಥದ್ದು ಯಾಕೆ ಅಷ್ಟು ಇಂಪಾರ್ಟೆನ್ಸ್, ಯಾಕೆ ಅವ್ರು ಲೋಕಲ್ಗೆ ಇದು ಮಾಡ್ತಾರೆ ಅನ್ಸುತ್ತೆ? ಅಲ್ಲ, ಯಾಕೆಂದರೆ ಈ ಹಿಂದಿನ ಕೆಲವೊಂದು ಸಂದರ್ಶನಗಳಲ್ಲೂ ಕೂಡ ನಾನು ದಿನೇಶ್ ಕಾರ್ತಿಕ್ ಅವರ ಮಾತುಗಳನ್ನು ಕೇಳಿದ್ವಿ. ದಿನೇಶ್ ಕಾರ್ತಿಕ್ IPLನಲ್ಲಿ ತನ್ನ ಏನು ತವರಿನ ತಂಡ ಅಂದರೆ ತಾನು ರಾಜ್ಯವನ್ನು ರೆಪ್ರೆಸೆಂಟ್ ಮಾಡುವಂಥ ತಂಡ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಪರ ಆಡಬೇಕು ಅನ್ನುವಂಥ ಆಸೆ ಇತ್ತು ಅಂತ ಹೇಳಿ IPLಗೆ ರಿಟೈರ್ಡ್ ಕೊಟ್ಟ ನಂತರ ಕೂಡ ಹೇಳಿದರು. ಅಂದರೆ ಎಲ್ಲೋ ಒಂದು ಕಡೆ ಏನು ತನ್ನ ತವರಲ್ಲಿ ತನ್ನ ಮನೆಯಲ್ಲಿ ನಾನು ಆಡಿ ಅಲ್ಲಿ ಗೆದ್ದು ತೋರಿಸ್ಬೇಕು ಅನ್ನೋದೊಂದು ಇರುತ್ತೆ. ಆದರೆ ಏನು ಧೋನಿ ಇರೋದ್ರಿಂದ ಬಹುತೇಕ ಅವರಿಗೆ IPLನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು ಪ್ರತಿನಿಧಿಸಲಿಕ್ಕೆ ಆಗಲಿಲ್ಲ. ಆದರೆ ಈಗ 2023ರಿಂದ ಈಚೆಗೆ ಅಂದರೆ ಸತತ 3 ವರ್ಷ ಕೂಡ ಚೆನ್ನೈ ಸೂಪರ್ ಕಿಂಗ್ಸ್ ಒಂದು ರೀತಿ ದಯನೀಯ ವೈಫಲ್ಯವನ್ನು ಅನುಭವಿಸ್ತಾನೆ ಬಂದಿದೆ. ಹೀಗಾಗಿ ಈಗ ಸ್ಟಿಫನ್ ಫ್ಲೆಮಿಂಗ್ ಬಳಿಕ ಹೆಡ್ ಕೋಚ್ ಆಗಿ ಇನ್ನು ಒಂದು ವೇಳೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು ಸೇರಿಕೊಂಡು ಅಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು ಗೆಲ್ಲಿಸಿದ್ರೆ ಅವರಿಗೆ ಅಲ್ಲಿನ ಸಪೋರ್ಟ್ ಇನ್ನಷ್ಟು ಹೆಚ್ಚು ಸಿಗುವಂತಹ ಒಂದು ಆಸೆ ಇರ್ಬೋದು ಬಹುಶಃ. ಹಾಗಾಗಿ ಏನಾದ್ರು ಆಪರ್ಚುನಿಟೀಸ್ ಬಂದರೆ ಒಂದು ವೇಳೆ ಚೆನ್ನೈ ಸೂಪರ್ ಕಿಂಗ್ಸ್ ಈಗಾಗಲೇ ಅಪ್ರೋಚ್ ಮಾಡಿದೆ ಅನ್ನುವಂಥ ಚರ್ಚೆ ಕೂಡ ಸೋಷಿಯಲ್ ಮೀಡಿಯಾದಲ್ಲಿದೆ. ಹಾಗಾಗಿ ಒಂದು ವೇಳೆ ಅಪ್ರೋಚ್ ಮಾಡಿದ್ದೆ ಆದರೆ CSK ಫ್ರಾಂಚೈಸಿ RCB ತಂಡವನ್ನು ಅಂದರೆ RCB ಈಗಾಗಲೇ 2 ಟ್ರೋಫಿಗಳನ್ನ ಗೆದ್ದಾಗಿದೆ. ಸೊ ಹಾಗಾಗಿ RCBಯಲ್ಲಿ ದಿನೇಶ್ ಕಾರ್ತಿಕ್ ಸಾಧಿಸೋದು ಏನೂ ಇಲ್ಲ. ಒಬ್ಬ ಫಿನಿಷರ್ ಆಗಿ ತಮ್ಮ ಕೆರಿಯರನ್ನು ಫಿನಿಷ್ ಮಾಡಿದ್ರು. ಅದ್ರ ಜೊತೆಗೆ ಆ್ಯಸ್ ಏನು ಮೆಂಟರ್ ಆಗಿ ಹಾಗೆ ಬ್ಯಾಟಿಂಗ್ ಕೋಚ್ ಆಗಿ RCBಯನ್ನು ಒಂದು ಬಲಿಷ್ಠ ತಂಡವಾಗಿ ಅಂದರೆ ವಿಮೆನ್ಸ್ ತಂಡ ಆಗಿರ್ಬೋದು ಮೆನ್ಸ್ ತಂಡ ಆಗಿರ್ಬೋದು ಒಂದು ಬಲಿಷ್ಠ ತಂಡವಾಗಿ ಹೊರಹೊಮ್ಮಿದೆ. ಈಗ RCBಗೆ ಸರಿಸಾಟಿನೇ ಇಲ್ಲ ಅನ್ನುವಂಥ ರೀತಿಯಲ್ಲಿದೆ. ಹಾಗಾಗಿ ದಿನೇಶ್ ಕಾರ್ತಿಕ್ ಈಗೆಲ್ಲವನ್ನು ಸಾಧಿಸಾಗಿದೆ RCB ತಂಡದಲ್ಲಿ. ಹೀಗಾಗಿ CSKಗೆ ಹೋಗಿ ಮತ್ತೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ ಏನು ಆ ಗತವೈಭವ ಇತ್ತಲ್ಲ 5 ಬಾರಿಯ IPL ಚಾಂಪಿಯನ್ ಅನ್ನುವಂಥ ಪಟ್ಟ ಅದು 6 ಮಾಡಲಿಕ್ಕೆ ದಿನೇಶ್ ಕಾರ್ತಿಕ್ ಆ ಕಡೆ ಹೋಗ್ತಾರ ಅನ್ನೋವಂಥದ್ದು ಸದ್ಯಕ್ಕಿರುವಂಥ ಕುತೂಹಲ. ಸೊ ಒನ್ಸ್ ಏನಂತಂದರೆ ದಿನೇಶ್ ಕಾರ್ತಿಕ್ ಚೆನ್ನೈ ಸೂಪರ್ ಕಿಂಗ್ಸ್ ಹೋದರೆ ಚೆನ್ನೈ ಸೂಪರ್ ಕಿಂಗ್ಸ್ ಒಂದು ದೊಡ್ಡ ಶಕ್ತಿ ಸಿಗೋದಂತೂ ಖಂಡಿತ, ಅದ್ರ ಬಗ್ಗೆ ಯಾವುದೇ ಅನುಮಾನ ಇಲ್ಲ. ಬಟ್ ಚೆನ್ನೈಗೆ ಅಂದರೆ ಅದ್ರ ಹೊರತಾಗಿ ತುಂಬ ಆಪ್ಷನ್ಗಳಿದ್ದಾವೆ. ಯಾಕಂತಂದರೆ ದಿನೇಶ್ ಕಾರ್ತಿಕ್ ವಿಷಯದಲ್ಲಿ ಯಾಕೆ ಹೀಗೆ ಹೇಳ್ತೀರಿ ಅಂತಂದರೆ ದಿನೇಶ್ ಕಾರ್ತಿಕ್ ತಮ್ಮ ಕ್ರಿಕೆಟಿಂಗ್ ಕೆರಿಯರ್ನ ಲಾಸ್ಟ್ ಪೀರಿಯಡನ್ನು ಅವರು RCBಯಲ್ಲಿ ಕಳೆದಿರುವಂಥದ್ದು. ಸೊ ಅವ್ರೇನಂತಂದರೆ ತುಂಬ ಸರಿ ಹೇಳಿದ್ದಾರೆ, ನನಗೆ ಚೆನ್ನೈಯಲ್ಲಷ್ಟೇ ಹೋಮ್ ಫೀಲು ನನಗೆ ಬೆಂಗಳೂರಲ್ಲಿ ಸಿಗುತ್ತೆ ಅಂತ. ಸೊ ಆ ಕಾರಣಕ್ಕೋಸ್ಕರ RCB 2 ವರ್ಷ ಹಿಂಗೆ ತನ್ನ ಕೋಚಿಂಗ್ ಸ್ಟಾಫಲ್ಲಿ ಬದಲಾವಣೆ ಮಾಡೋದು ಭಾರಿ ಕಡಿಮೆ. ಬಟ್ ದಿನೇಶ್ ಕಾರ್ತಿಕ್ ಮನಸ್ಸು ಮಾಡಿ ನಾನು ಹೋಗಲೇಬೇಕು ಅಂತಂದರೆ ಬಹುಶಃ ಬಿಟ್ಕೊಡ್ಲೂಬೋದು. ಬಟ್ ಅದರ ಹೊರತಾಗಿ ನನಗೆ ಬೇರೆ ಕ್ಯಾಂಡಿಡೇಟ್ಸ್ ಬಗ್ಗೆ, ಯಾಕಂತಂದರೆ ಚೆನ್ನೈ ಸೂಪರ್ ಕಿಂಗ್ಸು ಬರೀ ದಿನೇಶ್ ಕಾರ್ತಿಕ್ ಮಾತ್ರ ಅಲ್ಲ, ಚೆನ್ನೈ ಸೂಪರ್ ಕಿಂಗ್ಸ್ ಹೇಮಂತ್ ಬದಾನಿ ಬಗ್ಗೆ ಕೂಡ ನಿರೀಕ್ಷೆ ಮಾಡ್ತಾ ಇದೆ. ಹೇಮಂತ್ ಬದಾನಿಯನ್ನು ಕೂಡ ಕೋಚ್ ಆಗಿ ಆಯ್ಕೆ ಮಾಡ್ಬೋದು. ಬಟ್ ಅದರ್ ಆಪ್ಷನ್ಸ್ಗಳು ಕೂಡ ತುಂಬ ನೋಡ್ತದೆ. ಯಾಕಂತಂದರೆ ಮೈಕ್ ಹಸ್ಸಿ ಬಗ್ಗೆ ಇದಂತ, ಯಾಕಂದರೆ ಮೈಕ್ ಹಸ್ಸಿ ಈಗಲೇ ಟೀಮ್ ಜೊತೆ ತುಂಬ ವರ್ಷದಿಂದ ಜೊತೆಲಿದ್ದಾರೆ. ಸೊ ಅವ್ರನ್ನ ಯಾಕಂದರೆ ಟೀಮ್ ಕಾಂಬಿನೇಷನ್ ತುಂಬ ವರ್ಷ ನೋಡಿದವರು, ಧೋನಿ ಜೊತೆ ಒಳ್ಳೆ ಬಾಂಡಿಂಗ್ ಇದೆ.
ಪ್ಲೇಯರ್ ಆಗಿ ಚೆನ್ನೈ ಪ್ಲೇಯರ್ ಆಗಿ ತುಂಬ ವರ್ಷಗಳ ಕಾಲ ಫಿನಿಷಿಂಗ್ ಜಾಬ್ನ ತುಂಬ ಚೆನ್ನಾಗಿ ಮಾಡಿದಂಥವ್ರು. ಮಿಡ್ಲ್ ಆರ್ಡ್ರಲ್ಲಿ, ಟಾಪ್ ಆರ್ಡ್ರಲ್ಲಿ ಚೆನ್ನಾಗಿ ಆಡಿ ಫಿನಿಷಿಂಗ್ ಜಾಬ್ನ ಕ್ಲಿಯರ್ ಕಟ್ಟಾಗಿ ಮಾಡಿದಂಥವ್ರು. ಸೊ ಅವ್ರನ್ನ ಬಹುಶಃ ನನ್ನ ಅಂದಾಜಿನ ಪ್ರಕಾರ ಮೈಕ್ ಹಸ್ಸಿ ಇಸ್ ಅ ಕೋಚ್ ಆಗಿ ಅಂತ ಪ್ರಮೋಷನ್ ತಗೊಳ್ತಾರೆ ಅಂತ ನನಗೆ ಅನ್ಸೋದು. ಸೊ ಅದರ್ ದೆನ್ ಅವರು ಮೈಕ್ ಹಸ್ಸಿ ಬಿಟ್ಟು ನಿಮಗೆ ಬೇರೆ ಯಾರು ಅನಿಸ್ತಾರೆ? ನನ್ನ ಪ್ರಕಾರ ಮೈಕ್ ಹಸ್ಸಿ ಓಕೆ, ಒಳ್ಳೆ ಆಯ್ಕೆ ಆಗ್ಬೋದು. ಅದ್ರ ಜೊತೆಗೆ ಮೈಕ್ ಹಸನ್ ಕೂಡ ಏನು ಮೈಕ್ ಹಸನ್ RCB ಕೋಚ್ ಆಗಿದ್ದು, ಮತ್ತೆ ನ್ಯೂಜಿಲೆಂಡ್ ಕೋಚ್ ಆಗಿದ್ದಂಥವ್ರು. ಮೈಕ್ ಹಸನ್ ಒಬ್ರು ಒಂದು ಒಳ್ಳೆ ಆಯ್ಕೆ ಆಗ್ಬೋದು. ಅದ್ರ ಜೊತೆಗೆ ಬ್ರೆಂಡನ್ ಮೆಕಲಮ್ ಈಗಾಗಲೇ ಟೆಸ್ಟ್ ಬಸ್ಬಾಲ್ಗೆ ಫೇಮಸ್ ಆಗಿರ್ತಕ್ಕಂಥವ್ರು, ಇಂಗ್ಲೆಂಡ್ ಟೆಸ್ಟ್ ತಂಡದ ಹೆಡ್ ಕೋಚ್ ಸ್ಥಾನದಿಂದ ಈಗ ತಾನೇ ಕೆಳಗಿಳಿದ್ದಾರೆ. ಅವ್ರದ್ದು ಕೂಡ ಆಕ್ರಮಣಕಾರಿ ಆಟಕ್ಕೆ ಹೆಸರುವಾಸಿ. ಹೀಗಾಗಿ ಬ್ರೆಂಡನ್ ಮೆಕ್ಲಮ್ ಕೂಡ ಒಂದು ಒಳ್ಳೆ ಆಯ್ಕೆ ಆಗ್ಬೋದು. ಅದ್ರ ಜೊತೆಗೆ ಅಲ್ಬಿ ಮೋರ್ಕೆಲ್ ಕೂಡ ಬಹುಶಃ CSKಗೆ ಒಳ್ಳೆಯ ಆಪ್ಷನ್ ಆದ್ರೂ ಆಗ್ಬೋದು. ಬಟ್ ಆಲ್ಬಿ ಮಾರ್ಕೆಲ್ಗಿಂತ ನನ್ನ ಪ್ರಕಾರ ಇಯೋನ್ ಮಾರ್ಗನ್ ಒಂದು ಚರ್ಚೆಯಲ್ಲಿ ಇದೆ. ಬಟ್ ಏನಂತಂದ್ರೆ ನನ್ನ ಪ್ರಕಾರ ಇಯೋನ್ ಮಾರ್ಗನ್ ವರ್ಕೌಟ್ ಆಗ್ತಾರೆ, IPL ವರ್ಕೌಟ್ ಆಗ್ತಾರೆ. ಬಟ್ ಚೆನ್ನೈ ಟೀಮ್ ಅಂತ ಸೆಟಪ್ಗೆ ಒಬ್ಬ ಫಾರಿನ್ ಕೋಚ್ ಅಂದ್ರೆ ಇಯೋನ್ ಮಾರ್ಗನ್ ಅಂತ ಇಂಗ್ಲೆಂಡ್ ಕೋಚ್ ವರ್ಕೌಟ್ ಆಗೋದು ಭಾರಿ ಸಾಧ್ಯತೆ ಕಡಿಮೆ. ಇಯೋನ್ ಮಾರ್ಗನ್ಗೆ ತುಂಬ ಎಕ್ಸ್ಪೀರಿಯನ್ಸ್ ಇದೆ. 2019 ವರ್ಲ್ಡ್ ಕಪ್ ಗೆದ್ದಾಗ ಇಂಗ್ಲೆಂಡ್ ಟೀಮ್ ಕ್ಯಾಪ್ಟನ್ ಆಗಿದ್ದಂಥವ್ರು. ಹಾಗೆ KKR ಟೀಮ್ನ IPL ಗೆಲ್ಸ್ಕೊಟ್ಟಂತ. ಬಟ್ ಚೆನ್ನೈ ಕಾಂಬಿನೇಷನ್ ಇದೆಯಲ್ಲ, ಅದೊಂಥರ ಈ ಸೌತಲ್ಲಿ ಚೆನ್ನೈ ಕಾಂಬಿನೇಷನ್ ಸ್ವಲ್ಪ ಟ್ರಿಕ್ಕಿಯಾಗಿ ವರ್ಕ್ ಆಗುತ್ತೆ. ಸೊ ಅದನ್ನ ಮೈಕ್ ಹಸ್ಸಿ ಅರ್ಥ ಮಾಡ್ಕೊಂಡಿದ್ದಾರೆ. ಬಟ್ ಇಯೋನ್ ಮಾರ್ಗನ್ಗೆ ಬಹುಶಃ ಅದಕ್ಕೆ ಕಷ್ಟ ಆಗ್ಬೋದು. ನನ್ನ ಪ್ರಕಾರ ನೀವು ಹೇಳಿದಾಗೆ ಆಲ್ಬಿ ಮಾರ್ಕೆಲ್, ಅದ್ರ ಜೊತೆ ಹೌದು ಆಲ್ಬಿ ಮಾರ್ಕೆಲ್ ಸ್ವಲ್ಪ ವರ್ಕೌಟ್ ಆಗ್ಬೋದು ಅಂತ. ಅವರು ಕೂಡ ಚೆನ್ನೈ ತಂಡದಲ್ಲಿ ಆಡಿ ಒಂದು ಯಶಸ್ಸನ್ನು ಗಳಿಸಿದಂಥವ್ರು. ಅದ್ರ ಜೊತೆಗೆ ಏನು ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಇದೆಯಲ್ಲ, ಸೊ ಅವರು ಆದಷ್ಟು ದೇಸಿ ಅಂದರೆ ಲೋಕಲ್ ಪ್ಲೇಯರ್ಗಳ ಮೇಲೆ ಹೆಚ್ಚು ಗಮನವನ್ನು ಹರಿಸ್ತಾರೆ. ಮ್ಯಾಥ್ಯೂ ಹೆಡನ್ ಕೂಡ ಅದೇ ಮಾತನ್ನು ಹೇಳಿರೋದು. ಒಂದು ವೇಳೆ ದಿನೇಶ್ ಕಾರ್ತಿಕ್ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ ಬಂದಿದ್ದೆ ಆದರೆ ಅಲ್ಲಿನ ದೇಸಿ ಫ್ಲೇವರನ್ನು ಅರ್ಥ ಮಾಡಿಕೊಂಡು ಒಂದು ತಂಡ ಕಟ್ಟುವಂಥ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಹೀಗಾಗಿ ದಿನೇಶ್ ಕಾರ್ತಿಕ್ ಅವರನ್ನು ಕರೆತರುವ ವಿಚಾರದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಫ್ರಾಂಚೈಸಿ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ಬೋದು ಅನ್ನೋಂಥ ಮಾತನ್ನು ಹೇಳಿರೋದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡ್ಕೊಂಡು. ಸೊ ಈಗ ಫಾರಿನ್ ಪ್ಲೇಯರ್ಸ್ಗಳಂತಾಯಿತು. ಈಗ ಇಂಡಿಯನ್ ಕೋಚಸ್ ಅಂತ ಬಂದರೆ ನಿಮಗೆ ದಿನೇಶ್ ಕಾರ್ತಿಕ್ ಅಂತ ಚರ್ಚೆ ಮಾಡಿದ್ವಿ, ಹೇಮಂತ್ ಬದಾನಿ ಚರ್ಚೆ ಮಾಡಿದ್ವಿ. ಸೊ ನೆಕ್ಸ್ಟ್ ನಿಮ್ಮ ಪ್ರಕಾರ ಯಾರಾಗ್ಬೋದು ಅಂದರೆ ಅವರಿಬ್ಬರನ್ನ ಹೊರತಾಗಿ ಮತ್ತೆ ಯಾರಿಗೂ ಆಪ್ಷನ್ ಇರ್ಬೋದು? ರಾಹುಲ್ ದ್ರಾವಿಡ್ಗೆ ಏನಾದರೂ ಇರ್ಬೋದಾ? ರಾಹುಲ್ ದ್ರಾವಿಡ್ಗೂ ಅಂದರೆ ಚರ್ಚೆ ಇದೆ. ಬಹುಶಃ ದ್ರಾವಿಡ್ ಅಲ್ಲಿಗೆ ಹೋಗಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ ರಾಹುಲ್ ದ್ರಾವಿಡ್ ಒಳ್ಳೆಯ ಕೋಚು, ಟೀಮ್ ಇಂಡಿಯಾಕ್ಕೆ T20 ವರ್ಲ್ಡ್ ಕಪ್ ಗೆಲ್ಲಲಿಕ್ಕೆ ಪ್ರಮುಖ ಕಾರಣ. ಒಂದು ಬಲಿಷ್ಠ ತಂಡವನ್ನು ಕಟ್ಟಿದರೆ 2023 ಟೀಮ್ ಇಂಡಿಯಾ ಏನು ಒನ್ ಡೇ ವರ್ಲ್ಡ್ ಕಪ್ಪಲ್ಲಿ ಫೈನಲ್ ಹೋಗ್ಲಿಕ್ಕೂ ಕೂಡ ರಾಹುಲ್ ದ್ರಾವಿಡ್ ಅವರ ಮಾರ್ಗದರ್ಶನ ಕಾರಣ. ಆದರೆ ಕಳೆದ ವರ್ಷ ಅಂದರೆ ಏನು ರಾಜಸ್ಥಾನ್ ರಾಯಲ್ಸ್ ತಂಡದ 2ನೇ ಅವಧಿಯ ಹೆಡ್ ಕೋಚ್ ಆದವಾಗ ಒಂದು ರೀತಿಯಾದಂಥ ದಯನೀಯ ವೈಫಲ್ಯವನ್ನು ಅನುಭವಿಸಿದ್ರು. ಅಂದರೆ ಒಳ್ಳೊಳ್ಳೆ ಪ್ಲೇಯರ್ಗಳನ್ನು ಬಿಟ್ಕೊಟ್ರು ತಂಡದಲ್ಲಿದ್ದಾಗ. ಮತ್ತೊಂದು ರಾಹುಲ್ ದ್ರಾವಿಡ್ ವಿಚಾರದಲ್ಲಿ ಮತ್ತೊಂದು ಹೇಳಿದಂದರೆ, ರಾಹುಲ್ ದ್ರಾವಿಡ್ ತುಂಬ ವರ್ಷ ಇಂಡಿಯಾ ಸಿಮೆಂಟ್ಸ್ ಜೊತೆ ತುಂಬ ಒಳ್ಳೆ ರ್ಯಾಪೋ ಇಟ್ಕೊಂಡಿದ್ದಂಥವ್ರು. ಇಂಡಿಯಾ ಸಿಮೆಂಟ್ಸ್ ಇಸ್ ಮೇನ್ ಓನರ್ ಆಫ್ ಚೆನ್ನೈ ಸೂಪರ್ ಕಿಂಗ್ಸ್. ಸೊ ಹಾಗಾಗಿರೋದ್ರಿಂದ ಸೊ ಆ ಆ್ಯಂಗಲಲ್ಲಿ ರಾಹುಲ್ ದ್ರಾವಿಡ್ಗೆ ಏನಾದರೂ ಅಂದರೆ ಆಫರ್ ಬರಬಹುದು. ಬಟ್ ಮೇ ಬಿ ದ್ರಾವಿಡ್ ಒಪ್ಕೊಳ್ಳಿಕ್ಕೆ ಸಾಧ್ಯತೆ ತುಂಬ ಕಡಿಮೆ. ಅನಿಲ್ ಕುಂಬ್ಳೆ ಆಗಬಾರ್ದಾ? ಅನಿಲ್ ಕುಂಬ್ಳೆ ಆದರೂ ಅದೇ ಹೇಳಿದೆ, ಅನಿಲ್ ಕುಂಬ್ಳೆ ಆ ಸೆಟಪ್ಗೆ ಹೊಂದ್ಕೊಳ್ಳೋದು ಭಾರಿ ಕಡಿಮೆ. ಧೋನಿ ಅಂತ ಸೆಟಪ್ಗಳಿಗೆ, ಈಗ ಚೆನ್ನೈ ಅಂತ ಟೀಮ್ ಸೆಟಪ್ಗಳಿಗೆ ಹೊಂದ್ಕೊಳ್ಳೋದು ಭಾರಿ ಕಡಿಮೆ, ಭಾರಿ ಸಮಸ್ಯೆ ಆಗ್ಬೋದು ಅಂತ. ಸೊ ಅದರ್ ದೆನ್ ಅನಿಲ್ ಕುಂಬ್ಳೆ, ದ್ರಾವಿಡ್ ಅಂತ ನನ್ನ ಪ್ರಕಾರ ಹೇಮಂತ್ ಬದಾನಿ ಸಹ ಲೋಕಲ್ ಟ್ಯಾಲೆಂಟಾಗಿ ತುಂಬ ತಮ್ಮ ಪ್ರತಿಭೆನ ಸಹ ತೋರಿಸ್ಕೊಂಡಂಥವ್ರು. ಸೊ ಹೇಮಂತ್ ಬದಾನಿಗೆ ಚಾನ್ಸಸ್ ಇರ್ಬೋದು ಅಂತ. ಯಾವತ್ತೂ ಕ್ರಿಕೆಟಲ್ಲಿ ದೊಡ್ಡ ಸ್ಟಾರ್ ಹೆಸರಿಗಿಂತ ಹೆಚ್ಚಾಗಿ ಅವ್ರು ಮಾಡೋ ವರ್ಕ್ ತುಂಬ. ನೀವು ಜಾನ್ ಬುಕಾನನ್ ಬಗ್ಗೆನೇ ಕೇಳಿರ್ಬೋದು, ಆಸ್ಟ್ರೇಲಿಯಾ ಕೋಚ್ ಆಗಿದ್ದಂಥವ್ರು. ಸೊ ದೊಡ್ಡ ಹೆಸರಿನಿಲ್ಲ, ಬಟ್ ಆಸ್ಟ್ರೇಲಿಯಾಗೆ ತುಂಬ ದೊಡ್ಡ ಸಕ್ಸಸ್ಫುಲ್ ಕೋಚ್ ಆಗಿದ್ದಂಥವ್ರು. ಸೊ ಹಾಗಾಗಿ ಈಗ ಚೆನ್ನೈ ಸೂಪರ್ ಕಿಂಗ್ಸ್ನ ಕೋಚ್ ಯಾರಾಗ್ತಾರೆ ಅನ್ನೋದ್ರ ಬಗ್ಗೆನೇ ದೊಡ್ಡ ಕುತೂಹಲ. ಏನು ಹೇಳ್ತೀರಿ? ಲಾಸ್ಟ್ ಫೈನಲ್ ಪಾಯಿಂಟ್ಸ್ ಏನಪ್ಪ ಅಂದರೆ, ಅದೇ ನನ್ನ ಪ್ರಕಾರ ಈಗ ಚೆಂಡು ದಿನೇಶ್ ಕಾರ್ತಿಕ್ ಅಂಗಳದಲ್ಲಿದೆ. ಸೊ ಈಗಾಗಲೇ 2 RCBಗೆ 2 ಕಪ್ ಗೆಲ್ಸ್ಕೊಟ್ಟಿದ್ದಾರೆ. ಮುಂದಿನ ಇನ್ನೊಂದು ಕಪ್ಪನ್ನು ಗೆಲ್ಲಿಸಿ ಹ್ಯಾಟ್ರಿಕ್ ಕಪ್ಪನ್ನು ಗೆಲ್ಲಿಸೋದು ದಿನೇಶ್ ಕಾರ್ತಿಕ್ ಮುಂದಿದೆ ಅನ್ನತಕ್ಕಂಥದ್ದು ಎಲ್ರಿಗೂ ಗೊತ್ತಿರೋಂಥ ವಿಚಾರ. ಅದರ ಆಚೆಗೂ ಒಂದು ವೇಳೆ ಚೆನ್ನೈಯಿಂದ ಆಫರ್ ಬಂದು ನಾನು ಕೊನೆಯದಾಗಿ ಕೆರಿಯರನ್ನು ಚೆನ್ನೈ ಸೂಪರ್ ಕಿಂಗ್ಸ್ ತಂಡದಲ್ಲಿ ಅಟ್ಲೀಸ್ಟ್ ಕೋಚ್ ಆಗಿ ಆದರೂ ಕೊನೆ ಓಡಿಸೋಣ ಅನ್ನೋಂಥ ಆಸೆ ಏನಾದ್ರು ಇದ್ದರೆ ಬಹುಶಃ ದಿನೇಶ್ ಕಾರ್ತಿಕ್ ಮುಂದಿನ ವರ್ಷ RCB ತಂಡವನ್ನು ತೊರೆದು CSK ಸೇರಿದ್ರು ಕೂಡ ಅಚ್ಚರಿ ಇಲ್ಲ ಅನಿಸುತ್ತೆ. ಒಟ್ಟಾರೆಯಾಗಿ ಕ್ರಿಕೆಟ್ ಹಾಗೂ IPL ಹಾಗೂ ಕ್ರೀಡಾ ಜಗತ್ತಿನ ಪ್ರತಿಕ್ಷಣದ ಸುದ್ದಿಗಳಿಗಾಗಿ ನಿರಂತರವಾಗಿ ಭೇಟಿ ಕೊಡಿ asianetsuvarnanews.com. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.